ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರೋವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇಜರ್ 7 ಕಾರಣಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿತೀವಿ, ಅಂದರೆ ಅವಾಸ್ತವಿಕ ನಿರೀಕ್ಷೆಗಳು. ಕೆಲವರು ಈ ಬಿಸ್ನೆಸ್ನ ಲಾಟ್ರಿ ಅಂತ ಅಂದ್ಕೊಳ್ತಾರೆ. ಜಸ್ಟ್ ಕೆಲವು ಪ್ರಾಡಕ್ಟ್ನ ಬೈ ಮಾಡಿದ ತಕ್ಷಣ ನಾವು ಈ ಬಿಸ್ನೆಸ್ನಲ್ಲಿ ರಿಚ್ ಆಗಿ ಹೋಗ್ತೀವಿ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ಜಸ್ಟ್ ಒಂದು 2-3 ಜನನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕು, ಅವ್ರ ಬಿಸ್ನೆಸ್ನ ಬಿಲ್ಡ್ ಮಾಡಿಕೊಂಡು ನಮ್ಮನ್ನು ರಿಚ್ ಮಾಡ್ತಾನೆ ಅಂತ ಅಂದ್ಕೊಳ್ತಾರೆ. ಇನ್ನೂ ಕೆಲವರು ತಮ್ಮನ್ನು ಸ್ಪಾನ್ಸರ್ ಮಾಡಿರುವಂತಹ ಅಪ್ಲೈನ್ ಇನ್ಕಮ್ ಬರೋ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಕೆಲವರು ಸಿಚುಯೇಷನಲ್ಲಿ ಅವ್ರನ್ನ ಸ್ಪಾನ್ಸರ್ ಮಾಡಿರೋರೇ ಒಂದು ರಾಂಗ್ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ನೀವೇನು ಬಿಸ್ನೆಸ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಜಾಯ್ನ್ ಆಗಿ ನಿಮಗೆ ವಾರ ವಾರ ಇನ್ಕಮ್ ಬರೋ ಥರ ನಾವು ಮಾಡ್ತೀವಿ ಅಂತೇಳಿ. ಆ್ಯಕ್ಚುಲಿ ಅವರ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಈ ಥರ ಈ ಬಿಸ್ನೆಸ್ನಲ್ಲಿ ನಡೆಯಲ್ಲ ಸ್ನೇಹಿತರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇನ್ನು ಎರಡನೇ ಕಾರಣ, ಈ ಬಿಸ್ನೆಸ್ನಲ್ಲಿ ಎಂಟ್ರಿ ಆಗೋದಕ್ಕೆ ತುಂಬಾ ಕಡಿಮೆ ಬಂಡವಾಳ ಇರೋದ್ರಿಂದ. ಉದಾಹರಣೆಗೆ ಕೆಲವು ಕಂಪ್ನಿಗಳಲ್ಲಿ ₹1,000 ಪ್ರಾಡಕ್ಟ್ನ ಖರೀದಿ ಮಾಡಿದ್ರೆ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಇನ್ನು ಕೆಲವು ಕಂಪ್ನಿಗಳಲ್ಲಿ ₹5,000, ಇನ್ನು ಕೆಲವು ಕಂಪ್ನಿಗಳಲ್ಲಿ ₹10,000. ಒಂದು ₹5,000 ಒಂದು ಬಿಸ್ನೆಸ್ನ ಶುರು ಮಾಡೋದು ಕಷ್ಟ ಹೊರಗಡೆ ಪ್ರಪಂಚದಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬಿಟ್ಟು. ಹಾಗಿರೋದ್ರಿಂದ ಒಂದು $5,000 ಒಂದು ಬಿಸ್ನೆಸ್ ಶುರುವಾದಾಗ ಆ ಬಿಸ್ನೆಸ್ನ ಸೀರಿಯಸ್ ಆಗಿ ತಗೊಳ್ಳೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಆ ಕಾರಣಕ್ಕೂ ಈ ಬಿಸ್ನೆಸ್ಸಲ್ಲಿ ತುಂಬ ಜನ ಫೇಲ್ ಆಗ್ತಾರೆ. ಇನ್ನು ಮೂರನೇದು ಝೀರೋ ಎಕ್ಸಿಟ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ಇನ್ ಕೇಸ್ ಬಿಸ್ನೆಸ್ನಲ್ಲಿ ಅವ್ರು ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದರೆ ಈಸಿಯಾಗಿ ಈ ಬಿಸ್ನೆಸ್ನ ಕ್ವಿಟ್ ಮಾಡ್ಬೋದು. ಕ್ವಿಟ್ ಮಾಡೋದ್ರಿಂದ ಲಾಸಸ್ ಅಂತ ಇರಲ್ಲ, ಯಾಕಂದರೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಮಾಡಿಲ್ಲ ಅಂತಂದಾಗ ಲಾಸಸ್ ಇರಲ್ಲ. ಇನ್ನು ನಾಲ್ಕನೇದು ಕನಸುಗಳಿಲ್ಲದೆ ಇರುವಂಥದ್ದು. ಯಾರಿಗೆ ಈ ಬಿಸ್ನೆಸ್ನಲ್ಲಿ ಅತಿ ಹೆಚ್ಚು ಕನಸುಗಳು ಇಟ್ಕೊಂಡು ಈ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಅವರು ಈ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಕನಸುಗಳೇ ಇಲ್ಲದೆ ಜಸ್ಟ್ ಒಂದು ₹10,000, ₹20,000 ಒಂದು ಜಾಬ್ನಲ್ಲಿ ಬರುವಂಥ ಸ್ಯಾಲ್ರಿ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಈ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಮಗೆ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗೋದು ತುಂಬಾ ಕಡಿಮೆ. ಹೀಗೆ ಇನ್ನೂ ಈ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದಕ್ಕೆ 3 ಕಾರಣಗಳಿದ್ದಾವೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಅತಿ ಹೆಚ್ಚು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮಗಿತ್ತು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕವನ್ನು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.